RTO ಕಚೇರಿಯ ಮುಂಭಾಗದಲ್ಲಿರುವಂಥ ಕಾಳಪ್ಪ ಬಡಾವಣೆಗೆ ಇವತ್ತು 25 ಲಕ್ಷ ರೂಪಾಯಿದು CC ರಸ್ತೆಗೆ ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಇದರ ಜೊತೆಗೆ SCP-TSPಯಲ್ಲಿ ಇದು ಸ್ಯಾಂಕ್ಷನ್ ಆಗಿದೆ. ಇದಕ್ಕೆ ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಮಂಡ್ಯ ನಗರದ ಪ್ರತಿ ನಗರದ ಒಳಗಿನ ರಸ್ತೆಗೂ ಕೂಡ ಡಾಂಬರೀಕರಣ ಮತ್ತು CC ರಸ್ತೆ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ. ಈಗಾಗಲೇ ಹಲವಾರು ರಸ್ತೆಗಳು ಅಭಿವೃದ್ಧಿ ಹೊಂದಿದೆ. ಈಗ ಇನ್ನೂ 10 ಕೋಟಿ ರೂಪಾಯಿ ಹಣಕಾಸನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ರಿಲೀಸ್ ಮಾಡಿದ್ದೀವಿ. ಅದರ ಟೆಂಡರ್ ಕೂಡ ಆಗ್ತಾಯಿದೆ. ಅದರ ಭಾಗದಲ್ಲಿ ಇನ್ನೂ ಹಲವಾರು ರಸ್ತೆಗಳು ಮತ್ತು 3 ಸರ್ಕಲ್ಗಳನ್ನು, ಹೊಸಳ್ಳಿ ಸರ್ಕಲ್ಲು, ಫ್ಯಾಕ್ಟ್ರಿ ಸರ್ಕಲ್ಲು ಮತ್ತು ಒಳಲು ಸರ್ಕಲ್ಲು ಅಭಿವೃದ್ಧಿಯನ್ನು ವಿಶೇಷ ವಿದೇಶಿ ಮಾರುಕಟ್ಟೆಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ. ಜೊತೆಗೆ ಅಂಬೇಡ್ಕರ್ ಕೆಂಪೇಗೌಡ ಸ್ಟ್ಯಾಚ್ಯೂವನ್ನು ಸಂಜಯ್ ವೃತ್ತದಲ್ಲಿ ಅದಕ್ಕೂ ಟೆಂಡರ್ ಕಾಲ್ಫಾರ್ಮ್ ಆಗಿದೆ. ಅದು ಕೂಡ ಶೀಘ್ರದಲ್ಲೇ ಮಾಡ್ತಾಯಿದ್ದೀವಿ. ಇನ್ನು ಅಂಬೇಡ್ಕರ್ ಜೋಡಿ ರಸ್ತೆ ಮತ್ತು ಕೆಂಪೇಗೌಡ ರಸ್ತೆಗೆ ಇನ್ನೂ ವಿಶೇಷವಾದ 9 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಹೈಟೆಕ್ ಫುಟ್ಪಾತು, ಸೈಕಲ್ ಬೇ ಮತ್ತು MEG ಬೇಕರಿಯಿಂದ ಗೌರಿಶಂಕರದವರೆಗೂ ರಸ್ತೆ ಡಾಂಬರೀಕರಣ ಮತ್ತು ಫುಟ್ಪಾತ್ ಅಭಿವೃದ್ಧಿಗೆ 3 ಕೋಟಿ, ಒಟ್ಟು 9 ಕೋಟಿಯನ್ನು ನಗರಕ್ಕೆ ಬಿಡುಗಡೆ ಮಾಡಿದ್ದೀವಿ. ಕಾವೇರಿ ನಿಗಮದ ವತಿಯಿಂದ 30 ಕೋಟಿ ರೂಪಾಯಿನ ಮಂಡ್ಯ ನಗರಕ್ಕೆ ಹೊಸದಾಗಿ ಬಿಡುಗಡೆ ಮಾಡಿದ್ದೀವಿ. ಅದರಲ್ಲಿ ಹೈಟೆಕ್ ಆದ ಒಂದು ವಿದೇಶಿ ಮಾದರಿಯಲ್ಲಿ ಫುಟ್ಪಾತು ಮತ್ತು ಸೌಂದರೀಕರಣವನ್ನು ಒಳಲು ಸರ್ಕಲಲ್ಲಿ ಏನು ಚಾನಲ್ ಅಲಿತಾ ಇದೆ ಅದನ್ನು ಇಂಗ್ಲೆಂಡ್ ಮಾದರಿಯಲ್ಲಿ ಆ ಚಾನಲ್ಗೆ ಅಪ್ ಟು ಮೊದಲನೇ ವಾರ್ಡ್ನ ಕಾಳಿಕಾಂಬ ದೇವಸ್ಥಾನದವರೆಗೂ ಹರಿತಾ ಇದೆ. ನಗರದ ಮಧ್ಯಭಾಗದಲ್ಲಿ ಹರಿಯೋದ್ರಿಂದ ಅದಕ್ಕೆ ವಿಶೇಷವಾದ ರೂಪ ಕೊಡೋದಕ್ಕೆ ಈಗಾಗಲೇ ಮಾದರಿ ರೆಡಿ ಮಾಡಿದ್ದೀವಿ. ಅದನ್ನು ಕೂಡ ಅತಿ ಶೀಘ್ರದಲ್ಲೇ ಈಗ 100 ಕೋಟಿ ರೂಪಾಯಿದು ಟೆಂಡರ್ ಇನ್ನೊಂದು ವಾರದಲ್ಲಿ ಆಗುತ್ತೆ. ಅದರಲ್ಲಿ ಆ ಕೆಲಸವನ್ನು 3 ತಿಂಗಳಲ್ಲಿ ಮಂಡ್ಯದ ನಗರದ ಸೌಂದರ್ಯವನ್ನು ಹೆಚ್ಚಿಸುವಂಥ ಕಾಮಗಾರಿಗಳನ್ನ ಮಾಡ್ತೀವಿ. ಇದರ ಜೊತೆಗೆ ಬಹುದಿನಗಳಿಂದ ಬೇಡಿಕೆಯಾಗಿದ್ದ ಕಾಳಪ್ಪ ಬಡಾವಣೆಯ ಹಕ್ಕುಪತ್ರ ಈಗ ರೆಡಿಯಾಗಿದೆ. ಅದನ್ನು ವಿತರಣೆ ಮಾಡಬೇಕು. ಮುಖ್ಯಮಂತ್ರಿಗಳ ಸಮಯ ಕೇಳ್ತಾ ಇದ್ದೀವಿ. ಅವ್ರು ಕೊಟ್ಟಿದ ತಕ್ಷಣ ಅವ್ರಿಗೆ ಹಕ್ಕುಪತ್ರನ ಹಸ್ತಾಂತರಿಸ್ತೀವಿ. ಇವತ್ತು ಅದರ ಜೊತೆಗೆ ಅವರ ಮುಖಂಡರುಗಳು ಬಂದು G+1 ಮಾದರಿಯಲ್ಲಿ ಹೇಗೆ ಕಟ್ಟಬೇಕು ಅಂತ ಸಾರ್ವಜನಿಕರೇ ಪ್ಲ್ಯಾನ್ ರೆಡಿ ಮಾಡಿ ಕೊಟ್ಟಿದ್ದಾರೆ. ಈ ಪ್ಲ್ಯಾನನ್ನು ಸ್ಲಮ್ ಬೋರ್ಡ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವರಿಗೆ ಅತ್ಯುತ್ತಮವಾದ ಸೌಕರ್ಯವುಳ್ಳ ಮನೆಯನ್ನು ಕಟ್ಟಿಕೊಡೋದಕ್ಕೆ ನಾವು ಸಿದ್ಧರಿದ್ದೀವಿ. ಅದಕ್ಕೆ ಬೇಕಾದಂಥ ಹಣಕಾಸು ನೆರವು ಯಾವ ಮೂಲಗಳಿಂದ ಹಾಕ್ಬೋದು ಅನ್ನೋದನ್ನು ಅಧಿಕಾರಿಗಳು ಚರ್ಚೆ ಮಾಡಿ ಈ ಕಾಳಪ್ಪ ಬಡಾವಣೆಗೆ ಹೊಸ ಮನೆಯನ್ನು ನಿರ್ಮಿಸೋಕ್ಕೆ ನಾವು ರೆಡಿ ಇದ್ದೀವಿ.